ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯ ಹುಟ್ಟೋದು, ಮತ್ತೆ ಸಂಜೆ ಆಗ್ತಾ ಆಗ್ತಾ ಸೂರ್ಯ ಮುಳುಗೋದು, ಚಂದ್ರ ಕಾಣೋದು, ಇದು ಯಾವ ತರ ಒಂದು ಪ್ರಕೃತಿ ನಿಯಮ ಅಂತಾರೋ ಅದೇ ತರ ನಾವು ಕೂಡ ನಮ್ಮ ಒಂದು ಲೈಫ್ನಲ್ಲಿ ಡೈಲಿ ರೋಟೀನ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಾಡಬೇಕಾಗಿರೋಂಥ ಕೆಲಸಗಳು ಏನೇನೆಲ್ಲ ಇರುತ್ತೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಬೆಳಗ್ಗೆ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ದಿನ ಪೂರ್ತಿ ನೆಮ್ಮದಿಯಾಗಿ ಪ್ರಶಾಂತವಾಗಿ ಕಳಿಬೋದು. ನಮ್ಮ ಒಂದು ದಿನನಿತ್ಯ ಡೈಲಿ ನಾವು ಬೆಳಗ್ಗೆ ಯಾವ ತರ ಶುರು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇಡೀ ದಿನ ಹೋಗುತ್ತೆ. ಈ ವಿಡಿಯೋನ ನಾನು ಶುರು ಮಾಡಿರುವಂತ ಉದ್ದೇಶ ಏನಿಲ್ಲ, ತುಂಬಾ ಸಿಂಪಲ್ ಆಗಿದೆ. ನನ್ನ ಡೈಲಿ ರೋಟೀನ್ ಜೊತೆಗೆ ನಿಮ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ನಾನು ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಶನ್ ಇರೋ ವಿಡಿಯೋನ ಶೇರ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋನಲ್ಲಿ ಅದ್ರ ಬಗ್ಗೆನೇ ಹಾಗೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಎಳೆ ಮಕ್ಕಳು ಮನೇಲಿದ್ರೆ ಬೆಳಗ್ಗೆನೆ ಅವ್ರಿಗೆ ಸ್ನಾನ ಮಾಡೋದಕ್ಕೂ ಮುಂಚೆ ಎಣ್ಣೆ ಎಲ್ಲ ಹಚ್ಚಿ ಚೆನ್ನಾಗಿ ಮೈಯೆಲ್ಲ ಮಸಾಜ್ ಮಾಡಿ ಒಂದು 15-20 ನಿಮಿಷ ಚೆನ್ನಾಗಿ ಬಿಸಿಲು ಕಾಯಿಸಿ ಮಕ್ಕಳಿಗೆ ಆಮೇಲೆ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳಿಗೂ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಇದು ತಪ್ಪು ಅಂತ ಹೇಳ್ತಿಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಕಂಪಲ್ಸರಿ ಮಾಡ್ಲೇಬೇಕು. ಆದ್ರೆ ಯಾವ ಟೈಮಿಂಗ್ ಮಾಡೋದ್ರಿಂದ ಸರಿ ತಪ್ಪು ಅನ್ನೋದು ನೋಡ್ಕೊಂಡು ತಿಳ್ಕೊಂಡ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಎಲ್ರಿಗೂ ಸೇರಿಸಿ ಹೇಳ್ತಿಲ್ಲ, ಕೆಲವೊಬ್ರು ಗೊತ್ತಿಲ್ಲದೆ ಇರೋರ್ಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಾನು ಹೇಳಿದ್ನೆಲ್ಲ ಇದೇ ತರ ಫಾಲೋ ಮಾಡಿ ಅಂತಾನು ನಾನು ಹೇಳ್ತಿಲ್ಲ. ನೀವು ಒಂದ್ಸಲ ಚೆಕ್ ಮಾಡಿ, ಸರ್ಚ್ ಮಾಡಿ, ಇಷ್ಟ ಆದ್ರೆ ಅದೇ ತರ ಫಾಲೋ ಮಾಡಿದ್ರೆ ಸಾಕು. ನಾವು ಚೆನ್ನಾಗಿರ್ಬೇಕು, ನಮ್ ಬೋನ್ ಸ್ಟ್ರಾಂಗ್ ಆಗಿರ್ಬೇಕು, ನಮ್ ಕೂದಲು ಚೆನ್ನಾಗಿರ್ಬೇಕು ಅಂತ ಯಾವ್ದಾವ್ದೋ ಹೇರ್ ಆಯಿಲ್ಸ್ ಹಚ್ಚೋದು, ಮತ್ತೆ ಸೀರಮ್ಸ್ ಹಚ್ಕೊಳ್ಳೋದು, ಬೋನ್ಸ್ಗೋಸ್ಕರ ಕ್ಯಾಲ್ಸಿಯಂ ಇರೋಂತ ಏನು ಕ್ಯಾಪ್ಸ್ಯೂಲ್ಸ್ ನ ನುಂಗೋದು, ಈ ತರದೆಲ್ಲ ಮಾಡ್ತೀವಿ. ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಕ್ರೀಮ್ ಎಲ್ಲ ಹಚ್ಕೊಂಡು ನಮ್ ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ದುಡ್ಡು ಖರ್ಚು ಮಾಡ್ತೀವಿ. ಬಟ್ ನಮ್ಗೆ ಫ್ರೀ ಆಗಿ ಸಿಗ್ತಾ ಐತೆ ಒಂದು ಬೆಳಗಿನ ಜಾವ ಬರುವಂತಹ ಸೂರ್ಯನಿಂದ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಡಿ ಅದ್ ಸಿಗ್ತಿದೆ. ಬಟ್ ಅದನ್ನ ಯಾರು ಯುಟಿಲೈಸೇ ಮಾಡ್ಕೊಳ್ತಿಲ್ಲ. ಇವಾಗಿನ ಜನರೇಷನ್ ಅಲ್ಲಿ ತುಂಬಾ ಕಡಿಮೆ ಜನ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳಲೇಬಾರ್ದು ಅಂತ ಅದನ್ನ ಕವರ್ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಫುಲ್ ಸ್ಲೀವ್ಸ್ ಹಾಕೊಂತಾರೆ, ಫೇಸ್ಗೆಲ್ಲ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊಂತಾರೆ. ಬೆಳಗ್ಗೆ ಹೊತ್ತು ಮೇಕಪ್ ಹಾಕೊಂಡು ಓಡಾಡ್ತಿದ್ದಾರೆ ಬೆಳಗಿನ ಜಾವ ವಾಕ್ ಮಾಡೋವಾಗ. ಇದನ್ನೆಲ್ಲ ನೋಡ್ಬಿಟ್ಟು ನಾನು ಈ ವಿಷಯನ ಮಾತಾಡೋಣ ಅಂತ ಇವತ್ತು ಮಾತಾಡ್ತಿದ್ದೀನಿ. ನಾನು ಬೆಳಗ್ಗೆ ವಾಕ್ ಹೋದಾಗ ಇದನ್ನ ನೋಡ್ದೆ. ಒಂದ್ ಲೇಡಿ ನೀಟಾಗಿ ರೆಡಿ ಆಗಿ ಮೇಕಪ್ ಹಾಕೊಂಡು, ಲಿಪ್ಸ್ಟಿಕ್ ಹಾಕೊಂಡು, ನೀಟಾಗಿ ಡ್ರೆಸ್ ಮಾಡಿ, ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೊಂಡು ಕ್ಲೀನ್ ಆಗಿ ಬಂದು ವಾಕ್ ಮಾಡ್ತಿದ್ದಾರೆ 6:30ಗೆ. ಸೊ ಅವ್ರು ಯಾವ ಕಾರಣಕ್ಕೋಸ್ಕರ ಬಂದ್ರೋ ಏನೋ ನನಗೆ ಗೊತ್ತಿಲ್ಲ, ಅದ್ರಲ್ಲಿ ತಪ್ಪಿದ್ಯೋ ಸರಿ ಇದೆಯೋ, ಬಟ್ ಒಬ್ರ ಬಗ್ಗೆ ಗೊತ್ತಿಲ್ಲದೆ ನಾವು ಮಾತಾಡಬಾರ್ದು. ಬಟ್ ಅವ್ರು ನೋಡಿದಾಗ ನಂಗೆ ಈ ಥಾಟ್ ಬಂತು, ತುಂಬಾ ಜನಕ್ಕೆ ಗೊತ್ತಿರಲ್ಲ ಈ ವಿಷಯ, ಶೇರ್ ಮಾಡೋಣ ಅಂತ ಈ ವಿಷಯನ ಶೇರ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಹೊತ್ತು ಸನ್ ರೇಸ್ ನಮ್ ಬಾಡಿಗೆ ಬೀಳೋದ್ರಿಂದ ನಮ್ಗಾಗುವಂತ ಬೆನಿಫಿಟ್ಸ್: ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂತ ಹಲವಾರು ನಮ್ಗೆ ಬೆಳಗ್ಗೆ ಬೀಳೋಂತ ಬಿಸಿಲಿಂದ ಸಿಗುತ್ತೆ. ಒಂದ್ 10 ನಿಮಿಷನಾದ್ರೂ ಡೈರೆಕ್ಟ್ ಆಗಿ ಸೂರ್ಯನ ಎಳೆ ಬಿಸಿಲನ್ನ ನಾವು ನೋಡ್ಬೇಕು. ಅವಾಗ ನಮ್ಮ ಕಣ್ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ರೆ ಮಧ್ಯಾಹ್ನ ಬರುವಂತ ಬಿಸಿಲಿದೆ ಅಲ್ವಾ, UVA ಅಂಡ್ UVB ರೇಸ್ ಅಂತ ನಾವೇನ್ ಅವಾಗ ಓದಿದ್ವಿ ಬುಕ್ಸ್ ಅಲ್ಲಿ, ನಾವು ಚಿಕ್ಕ ವಯಸ್ಸು ಸ್ಕೂಲ್ ನಲ್ಲಿ ಇರೋವಾಗ, ಆ ರೇಸ್ ಬಂದು ನಮ್ಗೆ ಬಾಡಿಗೆ ಹಾರ್ಮ್ಫುಲ್. ಅಂದ್ರೆ ನಮ್ಗೆ ಸ್ಕಿನ್ ರ್ಯಾಷಸ್ ಆಗುತ್ತೆ, ಅಲರ್ಜೀಸ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ. ಕೆಲವೊಬ್ಬರಿಗೆ ಆ ಸನ್ ಎಕ್ಸ್ಪೋಸ್ ಆಯ್ತು ಅಂದ್ರೆ ಸ್ಕಿನ್ ಎಲ್ಲ ಫುಲ್ ರೆಡ್ನೆಸ್ ಆಗುತ್ತೆ. ಈ ತರ ಇರುತ್ತೆ, ಒಬ್ಬೊಬ್ಬರದ್ದು ಸ್ಕಿನ್ ಒಂದೊಂದ್ ತರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ತೊಂದರೆ ಇಲ್ಲ. ಬಟ್ ಸ್ಕಿನ್ ಅಲರ್ಜೀಸ್ ಏನಿಲ್ಲ, ಸನ್ನಿಂದ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅನ್ನೋರು ಡೈಲಿ ಬೆಳಗ್ಗೆ 10 ಗಂಟೆ ಒಳಗಡೆ ಏನ್ ಬಿಸಿಲು ಬರುತ್ತಲ್ವಾ, ಆ ಬಿಸಿಲನ್ನ ಡೈಲಿ ಮೈಕ್ ತಗೊಳ್ಳಿ. ಅಟ್ಲೀಸ್ಟ್ ಒಂದ್ 30 ಮಿನಿಟ್ಸ್ ಅನ್ನ ಬೆಳಗ್ಗೆ ಹೊತ್ತು ಬಿಸಿಲಲ್ಲಿರೋದಕ್ಕೆ ಟ್ರೈ ಮಾಡಿ. ಒಂದ್ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ವಾ ಅವಾಗೆಲ್ಲ ಎಳೆ ಮಕ್ಕಳನ್ನ ಎಣ್ಣೆ ಹಚ್ಬಿಟ್ಟು ಬೆಳಗಿನ ಜಾವ ಬಿಸಿಲಿಗೆ ಇಡ್ತಿದ್ದು. ನೀವೇ ಒಂದ್ಸಲ ಯೋಚನೆ ಮಾಡಿ, ಫ್ರೀ ಆಗಿ ಸಿಗೋಂತ ವಿಟಮಿನ್ ಡಿ ನ ನ್ಯಾಚುರಲ್ ಆಗಿ ನಾವ್ ಯಾಕೆ ಬಿಡ್ಬೇಕಲ್ವಾ? ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಬಿಸಿಲಲ್ಲಿ ಆಡೋದಕ್ಕೆ ಬಿಡಿ, ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಚೆನ್ನಾಗಿರ್ಲಿ. ಸೂರ್ಯನ ಬೆಳಗಿನ ಜಾವ ಆ ಸೂರ್ಯನ ನೋಡೋದಕ್ಕೆ ಹೇಳಿ ಒಂದ್ 10 ನಿಮಿಷ, ಕಣ್ಣು ಚೆನ್ನಾಗಿರುತ್ತೆ ಮಕ್ಕಳಿಗೆ. ಈಗ ನೋಡ್ತಿರೋ ಮೊಬೈಲು, ಟಿವಿ ಇದ್ರಲ್ಲೆಲ್ಲ ಇದನ್ನ ಮಾಡಿದ್ರೇನೆ ನಾವು ಮಕ್ಕಳ ಕಣ್ಣನ್ನ ಚೆನ್ನಾಗಿ ಇಟ್ಕೊಳಕ್ ಆಗೋದು. ಸರಿ, ಈ ಟಾಪಿಕ್ ಇಲ್ಲಿಗೆ ಬಿಟ್ಟು ನೆಕ್ಸ್ಟ್ ನನ್ನ ವ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದೊಂದು ನ್ಯೂ ಅಡಿಷನ್ ನನ್ನ ಕಿಚನ್ಗೆ, ಒಂದು ಫ್ಲೋರ್ ಮ್ಯಾಟ್ ಕಿಚನ್ಗೆ ಅಂತ ತರಿಸ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಕ್ಕೆ.
ನಮ್ಮ ಒಂದು ಕಿಚನ್ಗೆ ಮ್ಯಾಚಿಂಗ್ ಆಗಿರುವಂತಹ ಮ್ಯಾಟ್ ನ ಆರ್ಡರ್ ಮಾಡಿ ತರಿಸ್ಕೊಂಡೆ. ತುಂಬಾ ಇಷ್ಟ ಆಯ್ತು ಅಂಡ್ ಶೇಕ್ ಆಗೋದಿಲ್ಲ, ಚೆನ್ನಾಗಿ ಸ್ಟಿಕ್ ಆಗಿ ಕೂತಿದೆ. ಅಂದ್ರೆ ಕೆಳಗಡೆ ರಬ್ಬರ್ ಬಂದಿರೋದ್ರಿಂದ, ವಾಟರ್ ಪ್ರೂಫ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾನ ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡಬಹುದು. ಇದರಲ್ಲಿ ಸಾಕಷ್ಟು ಕಲರ್ ಕೂಡ ಅವೈಲೇಬಲ್ ಇದೆ. ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ತಿದ್ದೀನಿ, ಹಾಗೆ ಜೊತೆಗೆ ಚಪ್ಪರದ ಅವರೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಶೇರ್ ಮಾಡಿದ್ನಲ್ವಾ, ತರಕಾರಿಗಳನ್ನ 1 ವಾರ ಫ್ರಿಜ್ ನಲ್ಲಿ ಫ್ರೆಶ್ ಆಗಿರೋದು ಯಾವ ತರ ಅನ್ಬಿಟ್ಟು ನೋಡ್ಬೋದು. ಇದು 4 ಡೇಸ್ ಆದ್ಮೇಲೆ ನಾನು ಓಪನ್ ಮಾಡ್ತಿದ್ದೀನಿ. ಚಪ್ಪರದ ಅವರೆಕಾಯಿ ಎಲ್ಲ ಹಾಕಿಟ್ಟಿದ್ನಲ್ವಾ ಕ್ಲೀನ್ ಮಾಡಿ, ಆ ಬಾಕ್ಸ್ ನ ಎಷ್ಟು ಫ್ರೆಶ್ ಆಗಿದೆ ಅನ್ಬಿಟ್ಟು. ನೀವು ಕೂಡ ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂದ್ರೆ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ನೋಡಿ. 1 ವೀಕ್ ನಾವು ವೆಜಿಟೇಬಲ್ಸ್ ನ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೊಬಹುದು ಅಂತ ಆ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನಾವು ಡೀಟೇಲ್ ಆಗಿ ಹೇಳಿದೀನಿ. ಹಾಗೆ ಇವತ್ತು ಪಲ್ಯಕ್ಕೆ ತರಕಾರಿ ಎಷ್ಟು ಬೇಕೋ ಅಷ್ಟು ತಗೊಂಡು ಮತ್ತೆ ನಾನು ಅದೇ ಒಂದು ಸ್ಟೋರೇಜ್ ಬಾಕ್ಸ್ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ ನಲ್ಲಿ ಎತ್ತಿಟ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸಲ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ. ಪಲ್ಯಕ್ಕಾದ್ರೆ ಸ್ವಲ್ಪ ಜಾಸ್ತಿ ತರಕಾರಿ ಬೇಕಾಗುತ್ತೆ, ಜಾಸ್ತಿ ತಗೊಂಡೆ. ನಾನು ಇವತ್ತು ಚಪ್ಪರದ ಅವರೆಕಾಯಿ ಜೊತೆಗೆ ಆಲೂಗಡ್ಡೆ ಕೂಡ ಮಿಕ್ಸ್ ಮಾಡಿ ಹಾಕೊಂಡು ಪಲ್ಯ ಮಾಡ್ಕೊಳ್ತೀನಿ. ನನ್ ಮಕ್ಕಳು ಪಲ್ಯಕ್ಕೆ ಆಲೂಗಡ್ಡೆ ಇದ್ರೆ ಇಷ್ಟಪಟ್ಟು ತಿನ್ಬಿಡ್ತಾರೆ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಬರೀ ಈ ತರ ತರಕಾರಿ ತಿನ್ನೋದು. ಹೇಗೋ ಅವ್ರು ಹೇಗ್ ತಿಂತಾರೋ ಅದೇ ತರ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಒಟ್ಟು ತರಕಾರಿ ತಿನ್ನಿಸ್ಬೇಕು ಅಂತ ತಿನ್ನಿಸ್ತೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಜೊತೆಗೆ ಒಂದ್ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕೊಂಡು ಫ್ರೈ ಆದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಟಿರೋಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಿದ್ದೀನಿ. ನಾನಂತೂ ಪ್ರತಿ ಪಲ್ಯ ಮಾಡೋವಾಗನೂ ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಂತೀನಿ. ಜಜ್ಜಿ ಎಲ್ಲ ಪಲ್ಯಕ್ಕೂ ಬೆಳ್ಳುಳ್ಳಿ ಹಾಕೊಳ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ 1 ಟೊಮೆಟೊ, ಉಪ್ಪು, ಅರಿಶಿನ, ಸಾಂಬಾರ್ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರ್ನ ಹಾಕೊಳ್ತಿದ್ದೀನಿ. ಅಂದ್ರೆ ನಾವು ತರಕಾರಿ ಏನ್ ಕಟ್ ಮಾಡ್ಕೊಂಡಿದ್ನಲ್ವಾ ಆ ತರಕಾರಿ ಬೇಯೋಷ್ಟು ನೀರ್ನ ಹಾಕೊಂತೀನಿ. ನೀರ್ ಕುದಿ ಬಂದಿದ ತಕ್ಷಣ ಕಟ್ ಮಾಡಿ ಇಟ್ಟಿರೋಂತಹ ಆಲೂಗಡ್ಡೆ ಮತ್ತೆ ಚಪ್ಪರದ ಅವರೆಕಾಯಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಮುಚ್ಚಿಡ್ತೀನಿ. ಇದು ಬೇಯೋ ಅಷ್ಟರಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಪಾತ್ರೆ ಎಲ್ಲ ಸ್ವಲ್ಪ ಏನೇನ್ ಮೇಲೆ ಮೇಲೆ ಬಿದ್ದಿತ್ತಲ್ವಾ ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಹಾಗೆ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಈ ತರ ಮಾಡ್ಕೊಳ್ತಾ ಇದ್ರೆ ಕೆಲಸ ಎಲ್ಲ ಒಂದು ಕಂಪ್ಲೀಟ್ ಆಗಿ ಮುಗಿದು ಬಿಡುತ್ತೆ, ಫ್ರೀ ಆಗಿರ್ಬೋದು. ಆಮೇಲೆ ಕ್ಲೀನ್ ಆಗಿ ಕೂಡ ಇರುತ್ತೆ ಕಿಚನ್. ನಾನೇನ್ ಸ್ಪೆಷಲ್ ಆಗಿ ಕೆಲಸ ಏನ್ ಮಾಡ್ತಿಲ್ಲ, ಎಲ್ಲಾರು ಮಾಡೋ ತರನೇ ಬೆಳಗ್ಗೆ ಏನಿರುತ್ತೋ ಮನೇಲೆಲ್ಲ ಕೆಲಸ ಮಾಡ್ಕೊಳ್ತೀನಿ, ನಾಷ್ಟ ಮಾಡ್ತೀನಿ, ಅಡಿಗೆ ಮಾಡ್ತೀನಿ. ಎಲ್ಲಾರ ತರನೇ ನಾನು ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳಿ ಎಲ್ಲಾ ಕೆಲಸನ ಅದನ್ನೇ ಮಾಡ್ತೀನಿ. ಬಟ್ ಯಾಕೆ ವಿಡಿಯೋಸ್ನ ಶೇರ್ ಮಾಡ್ತೀವಿ ಅಂದ್ರೆ ನಮ್ ವಿಡಿಯೋಸ್ ಇಂದ ಯಾವ್ದಾನ ಒಂದು ಪಾರ್ಟ್ ಆ ವಿಡಿಯೋಲಿ 1 ನಿಮಿಷನಾದ್ರೂ ಇಷ್ಟ ಆಗಿ ಒಬ್ಬರಿಗೆ ಒಂದು ಮೋಟಿವೇಟ್ ಆಗ್ಲಿ, ನಮ್ಮ ವಿಡಿಯೋನು ಒಂದು ಮೋಟಿವೇಶನಲ್ ವಿಡಿಯೋ ಆಗ್ಲಿ ಅಂತ ನಮ್ಮ ಆಸೆ ಅಷ್ಟೇನೆ. ನಾವು ಕೊಡೋಂತ ಕಂಟೆಂಟ್, ನಾವು ಕೊಡೋಂತ ಟಿಪ್ಸ್ ಇಂದ ಯಾರಿಗಾನ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ವ್ಲಾಗ್ ನ ಶೇರ್ ಮಾಡ್ಕೊಂಡು ಹಾಗೆ ನನಗೆ ಗೊತ್ತಿರೋ ಸಣ್ಣ ಪುಟ್ಟ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಎಷ್ಟು ಬೇಕೋ ಅಷ್ಟು ಚಪಾತಿನ ಮಾತ್ರ ಸುಟ್ಕೊಂಡೆ. ಯಾಕಂದ್ರೆ ನಮ್ಮ ಮನೇಲಿ ಚಪಾತಿ ತಿನ್ನೋವಾಗ ಬಿಸಿ ಬಿಸಿಯಾಗೆ ಚಪಾತಿ ಮಾಡ್ಕೊಂಡು ತಿಂತೀವಿ. ಸುಟ್ಟಿ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ, ಅದೆಲ್ಲ ತುಂಬಾ ಅಪರೂಪ. ಬಟ್ ಮನೇಲೇ ಇರ್ತೀವಲ್ವಾ, ಆರಾಮಾಗಿ ಯಾವಾಗ ಬೇಕೋ ಅವಾಗ 1-2 ಮಾಡ್ಕೊಂಡ್ರೆ ಆಗುತ್ತೆ ಅನ್ಬಿಟ್ಟು ಯಾರ್ಯಾರು ಟಿಫನ್ಗೆ ಬರ್ತಾರೋ ಆ ಟೈಮ್ನಲ್ಲಿ ಮಾಡ್ಕೊಡ್ತೀನಿ. ಸಾನ್ವಿಗಂತೂ ನೈಲ್ಸ್ ಕಟ್ ಮಾಡಿ ತುಂಬಾ ದಿನ ಆಗೋಯ್ತು. ಯಾಕಂದ್ರೆ ಸ್ಕೂಲ್ ಇರೋವಾಗ ಸಂಡೇ ಕಟ್ ಮಾಡ್ತಿದ್ದೆ, ಮಂಡೇ ಚೆಕಿಂಗ್ ಇರುತ್ತೆ ಸ್ಕೂಲಲ್ಲಿ ಅನ್ಬಿಟ್ಟು. ಇವಾಗ ಯಾವ್ದು ಇಲ್ವಲ್ಲ ಅನ್ಬಿಟ್ಟು ಆ ಟೆನ್ಷನ್ ಇರ್ಲಿಲ್ಲ. ಸರಿ ಜಾಸ್ತಿ ಬೆಳೆದ್ಬಿಟ್ಟಿದೆ, ಬಾ ಕಟ್ ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಫಸ್ಟ್ ಕುಣ್ಸ್ಕೊಂಡು ಕಟ್ ಮಾಡ್ಬಿಟ್ಟೆ. ಇಲ್ಲಿ ಮಕ್ಕಳು ಸ್ಯಾಂಡ್ವಿಚ್ ಕೇಳಿದ್ರು. ಮನೇಲಿದ್ರೆ ಏನಾದ್ರೂ ಒಂದು ಸ್ನಾಕ್ಸ್ ಕೇಳ್ತಾನೆ ಇರ್ತಾರೆ, ಅದಕ್ಕೆ ಇವತ್ತು ನಾನು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಬಹುದು. ಮೈದಾ ಯೂಸ್ ಮಾಡಿರೋ ಬ್ರೆಡ್ ನಾನು ತಗೊಂತಿಲ್ಲ, ಮಲ್ಟಿಗ್ರೇನ್ ಬ್ರೆಡ್ ಬರುತ್ತಲ್ವಾ ಅದನ್ನ ಹಾಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ತಿದ್ದೀನಿ. ಬಟರ್ ಫ್ರೂಟ್ ಚೆನ್ನಾಗಿ ಹಣ್ಣಾಗಿದೆ ಅಲ್ಲ, ಬಟರ್ ಫ್ರೂಟ್ ತಗೊಂಡೆ. ಅದಕ್ಕೊಂದು ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಉಪ್ಪು ಮತ್ತೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಕ್ಯಾರೆಟ್ ಕೂಡ ತುರ್ದು ಹಾಕೊಬಹುದು, ಇಲ್ಲ ಸ್ವೀಟ್ ಕಾರ್ನ್ ಇದ್ರೆ ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್ ಎಲ್ಲ ಹಾಕೋಬಹುದು. ನಾನು ಇವತ್ತು ಸಿಂಪಲ್ ಆಗಿ ಇಷ್ಟೇ ಹಾಕೊಂಡು ಮಾಡ್ತಿದ್ದೀನಿ. ಮಲ್ಟಿಗ್ರೇನ್ ಬ್ರೆಡ್ ಅಲ್ಲಿ ಓಟ್ಸು, ಫ್ಲಾಕ್ಸ್ ಸೀಡ್ಸು ಮತ್ತೆ ಎಳ್ಳು ಈ ತರ ಎಲ್ಲ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅದು ತಿನ್ನೋದ್ರಿಂದ. ಮೈದಾ ಬ್ರೆಡ್ ಎಲ್ಲ ಬೇಡ, ಸಾಕಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಮೈದಾ ಇಂದ ಮಾಡಿರೋ ಬ್ರೆಡ್.
ಈಗ ಬೆಣ್ಣೆ ಹಾಕಿ ಬ್ರೆಡ್ನ 2 ಸೈಡು ಟೋಸ್ಟ್ ಮಾಡಿಬಿಟ್ಟು ಜಸ್ಟ್ ಸ್ಟಫಿಂಗ್ ಮಾಡ್ಕೊಂಡು ಹಂಗೆ ತಿನ್ಬೋದು. ಚೀಸ್ ಏನಾದ್ರೂ ಹಾಕಬೇಕು ಅಂದ್ರೆ ಅದನ್ನ 1-2 ನಿಮಿಷ ತವಾ ಮೇಲೆ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಚೀಸ್ ಆಗಿರೋದ್ರಿಂದ ಚೀಸ್ ಒಂಚೂರು ಮೆಲ್ಟ್ ಆಗ್ಲಿ ಅನ್ಬಿಟ್ಟು ಅಷ್ಟೇನೆ. ನಮ್ಮನೇಲಿ ಚೀಸ್ ಸ್ಲೈಸ್ ಇತ್ತು, ನಾನು ಅದನ್ನೇ ಹಾಕೊಂಡು ಟೋಸ್ಟ್ ನ ಮಾಡ್ತಾ ಇದ್ದೀನಿ. ಮಕ್ಳಿಗೆ ಈ ತರ ಸ್ಯಾಂಡ್ವಿಚ್ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಡ್ತಾರೆ. ಸಿಂಪಲ್ ಆಗಿ ಬೇಗ ಆಗುತ್ತಲ್ವಾ ಅಂತ ಈ ತರ ಮಾಡಿದೆ. ಕೆಲವೊಂದ್ಸಲ ಇನ್ನ ಬೇರೆ ಬೇರೆ ತರ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡು ಕೂಡ ಮಾಡ್ಕೊಡ್ತೀನಿ. ಯಾವ ಟೈಮಲ್ಲಿ ಮನೇಲಿ ಏನ್ ತರಕಾರಿ ಇರುತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಅಷ್ಟೇನೆ. ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಸ್ನಾಕ್ಸ್ ಎಲ್ಲ ತಿಂದಾದ್ಮೇಲೆ ನಮ್ ಸಾನ್ವಿ ಮತ್ತೆ ಅವಳ ವರ್ಕೌಟ್ ಅಂದ್ರೆ ಅವಳು ಒಂದು ಆಟ, ಇದು ವರ್ಕೌಟ್ ಅನ್ನೋದಕ್ಕಿಂತ ಆಟ. ನಾನು ಒಂದು ಬಾಡಿಗೆ ಫಿಸಿಕಲ್ ಆಕ್ಟಿವಿಟಿ ಇರುತ್ತಲ್ವಾ ಅನ್ಬಿಟ್ಟು ಬಿಟ್ಬಿಡ್ತೀನಿ, ಮಾಡ್ಕೊಳ್ಳಿ ಅನ್ಬಿಟ್ಟು. ಹೇಗೋ ಫೋನ್ ನೋಡೋದು, ತುಂಬಾ ಹೊತ್ತು ಕುತ್ಕೊಳ್ಳೋದು, ಗೇಮ್ ಆಡೋದು, ಈ ತರದಕ್ಕಿನ್ನ ಏನೋ ಒಂದು ಆಕ್ಟಿವಿಟಿ ತರ ಮಾಡ್ತಿರ್ತಾಳಲ್ವಾ ಅಂತ ಖುಷಿ ಅಷ್ಟೇನೆ. ಸಮ್ಮರ್ ರಜದಲ್ಲಂತೂ ಅಲ್ಲೋಗೋಣ ಇಲ್ಲೋಗೋಣ ಅಂತ ಎಲ್ಲಾರು ಮಕ್ಳುಗಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಇರ್ತೀವಿ. ಆದ್ರೆ ಈಗ ತುಂಬಾ ಫಾರೆಸ್ಟ್ ಟ್ರಕ್ಕಿಂಗು ಇದೆಲ್ಲ ನಡೀತಾ ಐತೆ. ಬಟ್ ಟ್ರಕ್ಕಿಂಗ್ ಹೋದಾಗ ಮತ್ತೆ ನೀರ್ ಹತ್ರ ಹೋದಾಗ ಮಕ್ಕಳನ್ನ ಎಲ್ಲಾನ ಹೊರಗಡೆ ಜರ್ನಿ ಮಾಡೋವಾಗ ನೈಟ್ ಎಲ್ಲ ಜರ್ನಿ ಮಾಡ್ತಿರ್ತೀರ, ಸ್ವಲ್ಪ ಸೇಫ್ ಆಗಿ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ಎಲ್ಲಾನ ಹೋದ್ರೆ ಮತ್ತೆ ಎಲ್ಲ ಮಿಸ್ ಆಗಿ ಮಕ್ಕಳು ಪೇರೆಂಟ್ಸ್ ಬರ್ತಾ ಇದಾರೆ. ಆಮೇಲೆ ಬೇಕು ಅಂತ ಯಾರು ಮಾಡೋದಿಲ್ಲ, ಬಟ್ ಮಿಸ್ ಆಗುತ್ತೆ. ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಳ ಕಡೆ ಗಮನ ಇರ್ಲಿ, ಮಕ್ಳಿಗೂ ಹೇಳ್ಕೊಡಿ. ಬರೀ ಪೇರೆಂಟ್ಸ್ ಒಬ್ರೇ ಹುಷಾರಾಗಿದ್ರೆ ಸಾಕಾಗೋದಿಲ್ಲ, ಮಕ್ಳು ಕೂಡ ಹುಷಾರಾಗಿರ್ಬೇಕು. ಯಾವ ತರ ಇರ್ಬೇಕು, ಫೋನ್ ನಂಬರ್ ಕೊಡ್ಬೇಕು, ಮಕ್ಳಿಗೆ ಸೇಫ್ಟಿ ಏನಂತ ತಿಳಿಸ್ಕೊಡ್ಬೇಕು, ಯಾರ ಜೊತೆ ಹೋಗ್ಬಾರ್ದು, ಯಾರು ಕರೆದ್ರು ಏನು ರೆಸ್ಪಾನ್ಸ್ ಮಾಡಬಾರ್ದು, ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅಂತ ಮಕ್ಳಿಗೆ ತಿಳಿಸ್ಕೊಡ್ಬೇಕು. ಎಲ್ಲಾನು ಅವ್ರಿಗೂ ಹೇಳ್ಕೊಟ್ರೆ ಅವರು ಹುಷಾರಾಗಿದ್ದು ಮತ್ತೆ ನಮ್ ಜೊತೆಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ನಮ್ ಜೊತೆಲಿ ಬಂದ್ಮೇಲೆ ನಮ್ ಜೊತೆಲೇ ಹೋಗ್ಬೇಕು. ಅವ್ರು ಇವ್ರು ಮಾತಾಡ್ಸಿದ್ರು ಅಂತ ಅಕ್ಕಪಕ್ಕ ಡೈವರ್ಟ್ ಆಗ್ಬಾರ್ದು. ಎಲ್ಲಾನು ನಾವ್ ಹೇಳ್ಕೊಡ್ಬೇಕು. ಯಾಕಂದ್ರೆ ಮಕ್ಳು ಮನ್ಸು ಒಂಥರ ಏನಾದ್ರು ಮಾತಾಡ್ಸಿದ್ರು ಅಂದ್ರೆ ಖುಷಿ ಖುಷಿಯಾಗಿ ಎಲ್ಲ ಮಾತಾಡ್ಕೊಂಡು ಜಾಲಿಗೆ ಇದ್ಬಿಡ್ತಾರೆ. ಸಣ್ಣ ಮಕ್ಳಿಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಕೇರ್ ಆಗಿ ಹುಷಾರಾಗಿ ನಾವು ನೋಡ್ಕೊಬೇಕು. ಅದೇ ತರ ಅವ್ರಿಗೂ ಕೂಡ ಬುದ್ಧಿ ಮಾತು ಹೇಳ್ಕೊಡ್ಬೇಕು. ನಾನು ಬೆಳಗ್ಗೆನೆ ಬೇಳೆ ಎಲ್ಲ ಬೇಯಿಸಿಟ್ಟು ಹೋಗಿದೆ. ಯಾಕಂದ್ರೆ ಈ ಬಿಸಿಲಲ್ಲಂತೂ ಮತ್ತೆ ಮಧ್ಯಾಹ್ನ ಬಂದು ಅಡಿಗೆ ಮಾಡ್ತೀನಿ, ಅಡಿಗೆ ಮನೇಲಿ ನಿಂತ್ಕೊಂಡು ಅಂದ್ರೆ ತುಂಬಾ ಕಷ್ಟ. ಫುಲ್ಲು ಮತ್ತೆ ಎಲ್ಲ ಸ್ವೆಟ್ ಆಗಿ ಒಂಥರ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೇನೆ ಬೆಳಗ್ಗೆನೆ ಆದಷ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಈ ಬೇಸಿಗೆ ಕಾಲದಲ್ಲಂತೂ ಬೇಗ ಕೆಲಸ ಮುಗಿದ್ಬಿಟ್ರೆ ಅಡಿಗೆ ಮನೆಯಿಂದ ವಾಪಸ್ ಬಂದ್ಬಿಡೋಣ ಅನ್ನಿಸ್ತಾ ಇರುತ್ತೆ. ಬೇಳೆ ಬೇಯಿಸಿಟ್ಟಿದ್ನಲ್ಲ ಅದಕ್ಕೆಲ್ಲ ಒಗ್ಗರಣೆ ಹಾಕೊಂಡು ಮತ್ತೆ ಒಂದ್ ಸೈಡ್ ಅನ್ನಕ್ಕೆ ಇಟ್ಕೊಂಡೆ. ಸೈಡ್ ಅನ್ನಂಗ್ ಊಟ ಮಾಡ್ಬೇಕು ಅನ್ನಿಸ್ದಾಗ ಬೇಗ ಆಗುತ್ತೆ, ರೆಡಿ ಇರುತ್ತಲ್ವಾ ಅನ್ಬಿಟ್ಟು. ಈ ಬಿಸಿಲಿಗೆ ಬಿಸಿ ಬಿಸಿಯಾಗಿ ಕೂಡ ತಿನ್ನೋದಕ್ಕಾಗೋದಿಲ್ಲ. ಸ್ವಲ್ಪ ತಣ್ಣಗಾದ್ರೂ ಆರಾಮಾಗಿ ತಿನ್ಕೊಬಹುದು. ಚಳಿಗಾಲದಲ್ಲಿ ಅಂದ್ರೆ ಏನೇ ಇದ್ರೂ ತಣ್ಣಗ್ ಊಟ ಮಾಡೋದಕ್ಕಾಗೋದಿಲ್ಲ, ಬಿಸಿ ಬಿಸಿ ಮಾಡ್ಕೊಂಡೇ ಊಟ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಬಿಸಿಲುಗಾಲದಲ್ಲಿ ಆತರ ಏನಿರೋದಿಲ್ಲ. ತೆಳ್ಳಗ್ ಒಂದ್ ಸ್ವಲ್ಪ ಮೊಸಪ್ ಸಾರು ಮಾಡ್ಕೊಂಡೆ, ಅನ್ನಕ್ಕೆ ಇಟ್ಕೊಂಡೆ. ಅದ್ರ ಜೊತೆಲಿ ಬಾಳೆಕಾಯಿ ಫ್ರೈ ಮಾಡೋಣ ಅನ್ಕೊಂಡಿದೀನಿ. ಅದು ಕೂಡ ರೆಸಿಪಿ ಶೇರ್ ಮಾಡ್ತೀನಿ. ಈ ಮಸಾಜರು ಮಂತ್ರಿ ಮಾಲಲ್ಲಿ ಒಂದ್ 2-3 ವರ್ಷದ ಹಿಂದೆ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಮಕ್ಕಳು ಸ್ಕೂಲಲ್ಲಿ ಏನಾದ್ರು ಸ್ಪೋರ್ಟ್ಸ್ ಎಲ್ಲ ಆಡ್ಕೊಂಡ್ ಬಂದಾಗ, ನನ್ ಮಗಳಿಗಂತೂ ಈ ನಡುವೆ ಸ್ವಲ್ಪ ಕಾಲು ಹಿಂದೆಗಡೆ ಮಸಲ್ಸ್ ಎಲ್ಲ ನೋವು ಬರುತ್ತೆ. ಅವಾಗೆಲ್ಲ ನಾನು ಇದು ಮಸಾಜರ್ ಅಲ್ಲಿ ಒಂದ್ ಸ್ವಲ್ಪ ಮಸಾಜ್ ಮಾಡ್ಬಿಟ್ರೆ ಸ್ವಲ್ಪ ಅವ್ರಿಗೆ ರಿಲೀಫ್ ಅನ್ಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೇನ್ ರಿಲೀಫ್ ಆಗ್ಲಿ ಅನ್ಬಿಟ್ಟು ಯೂಸ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು 4-5 ತರ ವೆರೈಟಿ ಆಪ್ಷನ್ಸ್ ಕೂಡ ಇದೆ. ಮಸಲ್ ಮಾಡೋವಾಗ ಒಂದು ಮುಂದೆಗಡೆ ಇದು ಬಾಲ್ ತರ ಇದೆ ಅಲ್ವಾ, ಇದ್ ಕೊಟ್ಟಿದ್ದಾರೆ. ಇನ್ನ ಬೋನ್ಸ್ ಹತ್ರ ಮಾಡ್ಕೊಳ್ಳೋವಾಗ ಬೇರೆ, ನೆಕ್ ಹತ್ರ ಮಾಡ್ಕೊಳ್ಳೋವಾಗ ಬೇರೆ, ಈ ತರ ಬೇರೆ ಬೇರೆ ಆಪ್ಷನ್ಸ್ ಮುಂದೆಗಡೆದು ಚೇಂಜ್ ಮಾಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಚೆನ್ನಾಗಿದೆ. ಹಾಗೆ ಇವಾಗ ಬಾಳೆಕಾಯಿ ತವಾ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರೆಸಿಪಿ ತುಂಬಾ ಮಕ್ಳಿಗೆ ಇಷ್ಟ ಆಗುತ್ತೆ. ಟಿಫನ್ ಬಾಕ್ಸ್ ನಾವೇನ್ ಪ್ಯಾಕ್ ಮಾಡ್ತೀವಿ ಮಕ್ಳಿಗೆ ಅದಕ್ಕೆ ಹಾಕ್ಬೋದು, ಸ್ನಾಕ್ಸ್ ಆಗಿ ಕೂಡ ಕೊಡ್ಬೋದು. ಬೇಗ ಆಗೋಗ್ಬಿಡುತ್ತೆ. 10 ಮಿನಿಟ್ಸ್ ಅಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಬಹುದು. ಹೇಳ್ತೀನಿ ಯಾವ ತರ ಅಂತ. ಈಗ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಚಿಲ್ಲಿ ಪೌಡರ್ ಹಾಕೊಂತಿದೀನಿ, ಮತ್ತೆ 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ, ಮತ್ತೆ ಉಪ್ಪು, 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಮತ್ತೆ ಕಾರ್ನ್ ಫ್ಲೋರ್, ಮೆಣಸು ಪುಡಿ, ಇದಿಷ್ಟನ್ನು ಹಾಕೊಂಡು ಒಂದು ಫಿಶ್ಗೆ ನಾವು ಯಾವ ತರ ಮಸಾಲೆನ ಹಾಕಿ ಫಿಶ್ ನ ನೆನೆಸಿಡ್ತೀವಲ್ವಾ ಅದೇ ತರಾನೇ ಈ ಬಾಳೆಕಾಯಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇರೋದು.
ಒಂದೊಳ್ಳೆ ಪೇಸ್ಟ್ ತರ ನೀರ್ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡ್ಬಿಟ್ರೆ ಸಾಕು. ನಿಮ್ಗಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕಂದ್ರೆ ಚಾಟ್ ಮಸಾಲ, ಸ್ವಲ್ಪ ನಿಂಬೆಹಣ್ಣು ಈ ತರ ಕೂಡ ಹಾಕೋಬಹುದು. ಈ ತರ ಪೇಸ್ಟ್ ತರ ಮಾಡ್ಕೊಂಡು ಈಗ ನಾನು ಕಟ್ ಮಾಡಿ ಇಟ್ಟಿದ್ನಲ್ವ ಬಾಳೆಕಾಯಿನೆಲ್ಲ ಹಾಕೊಂಡು ಅದಕ್ಕೆ ಕ್ಲೀನ್ ಆಗಿ ಕೋಟ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ತರ ಶೇಪ್ ಇಷ್ಟ ಆಗುತ್ತೋ ಆ ತರ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗೆ ಬೇರೆ ಶೇಪ್ ಆಗಿ ಕೂಡ ಕಟ್ ಮಾಡ್ಕೊಂಡು ಬಾಳೆಕಾಯಿನ ರೆಡಿ ಮಾಡ್ಕೋಬಹುದು. ಆದ್ರೆ ಬೇಗ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿರುತ್ತೆ. ನೆನಿಬೇಕು ಅನ್ನೋದು ಅವಶ್ಯಕತೆನೂ ಏನಿಲ್ಲ. ಫಿಶ್ ಯಾವ ತರ ನಾವು ತವಾ ಮೇಲಿಟ್ಟು ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ತೀವಲ್ವಾ, ಎಣ್ಣೆ ಹಾಕೊಂಡು ತವಾಗೆ ಆ ಕಡೆ ಈ ಕಡೆ ಬೇಯಿಸ್ಕೊಳ್ತೀವಿ, ಅದೇ ತರ ಸೇಮ್ ಅಷ್ಟೇನೆ ಫಿಶ್ ಬದಲು ಬಾಳೆಕಾಯಿನ ಇಟ್ಬಿಟ್ಟು ಟೋಸ್ಟ್ ಮಾಡ್ಕೊಳ್ಳೋದು. ಆದ್ರೆ ಸೂಪರ್ ಆಗಿರುತ್ತೆ. ನೀವ್ ಯಾರನ್ನ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಬೇಗ ಇನ್ಸ್ಟೆಂಟ್ ಆಗಿ 10 ನಿಮಿಷದಲ್ಲೇ ಮಾಡುವಂತಹ ಬಾಳೆಕಾಯಿ ಟೋಸ್ಟ್ ರೆಡಿ ಆಗಿದೆ. ನನ್ ಮಗಳಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು. ಮಾಡ್ತಿದ್ದಂಗೆ ವೆಯ್ಟ್ ಮಾಡ್ಕೊಂಡಿರ್ತಾಳೆ. ಬಂದಿ ಮಾಡಿದ ತಕ್ಷಣ ಎತ್ಕೊಂಡು ಹೋದ್ಲು. ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನಮ್ ಸಾನ್ವಿಗಂತೂ ಬಾಳೆಕಾಯಿ ಇಷ್ಟ ಆಗೋದಿಲ್ಲ. ಅವಳಿಗೆ ಪನ್ನೀರ್ ಮಾಡ್ತಿದೀನಿ ಅಂತ ಅನ್ಕೊಂಡ್ಲು. ನಾನು ಪನ್ನೀರಲ್ಲಿ ಇದೇ ತರ ಟೋಸ್ಟ್ ಮಾಡ್ಕೊಡ್ತೀನಿ, ಅದಕ್ಕೆ ಅದೇ ಅಂತ ಅನ್ಕೊಂಡಿದ್ಲು. ಆಮೇಲೆ ನೋಡಿದ್ರೆ ಬಾಳೆಕಾಯಿ ಅಂತ ಸುಮ್ನೆ ಆದ್ಲು. ಅವಳು ಬಜ್ಜಿ ಈ ತರ ಐಟಮ್ ಎಲ್ಲ ಇಷ್ಟನೇ ಪಡೋದಿಲ್ಲ ಸಾನ್ವಿ. ಹಾಸಿನಿಗೆ ಒಬ್ಬಳಿಗೆ ಇಷ್ಟ. ಇವತ್ತು ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಅನ್ನ ಬಿಸಿ ಬಿಸಿಯಾಗೆ ಮೊಸಪ್ಪು ಸಾಂಬಾರು ಮತ್ತೆ ಬಾಳೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ತರ ಬಿಸಿಲಲ್ಲಿ ತೃಪ್ತಿಯಾಗಿ ನೆಮ್ಮದಿಯಾಗಿ ಮನೇಲಿ ಮಾಡಿರೋ ಊಟ ಹಾಕೊಂಡ್ ತಿಂದ್ರೆ ಎಷ್ಟು ನೆಮ್ಮದಿ ಅನ್ಸುತ್ತೆ ಗೊತ್ತಾ. ಏನೇ ಆದ್ರೂ ಮನೇಲಿ ಮಾಡಿರೋ ಊಟ ಮನೆ ಊಟನೇ, ಹೋಟೆಲ್ದೇನೆ. ಮಕ್ಳಂತೂ ಮನೇಲಿದ್ರೆ ಏನಾದ್ರು ಸ್ನಾಕ್ಸ್ ಕೇಳ್ತಾನೆ ಇರ್ತಾರೆ. ಸ್ಯಾಂಡ್ವಿಚ್ ಮಾಡ್ಕೊಟ್ಟಿದ್ದೆ, ಅದಾದ್ಮೇಲೆ ಈ ತರ ಚಾಕ್ಲೇಟ್ಸ್ ಐಸ್ ಎಲ್ಲ ಕೇಳ್ತಾರೆ ಅನ್ಬಿಟ್ಟು ಡೇಟ್ಸ್ ತರಿಸಿಟ್ಟಿರ್ತೀನಿ, ತಿಂತಾರೆ. ಒಂದ್ 2-3 ಡೇಟ್ಸ್ ತಿಂದ್ರೆ ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸ್ ಏನಾದ್ರು ಇದ್ರೆ ಕಡಿಮೆ ಆಗುತ್ತೆ ಅಂಡ್ ನಮಗೂ ಕೂಡ ಕಡಿಮೆ ಆಗುತ್ತೆ ಅನ್ಬಿಟ್ಟು ತರಿಸಿಟ್ಟಿರ್ತೀನಿ. ಇದು ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡೆ. ಹ್ಯಾಪಿಲೋ ಬ್ರ್ಯಾಂಡ್ ಅನ್ಸುತ್ತೆ. ಒಂಚೂರು ಕೂಡ ನಂಗೆ ಇಷ್ಟನೇ ಆಗಿಲ್ಲ, ಚೆನ್ನಾಗೇ ಇಲ್ಲ ಡೇಟ್ಸ್. ಆಲ್ಮೋಸ್ಟ್ ಎಷ್ಟೊಂದು ಡೇಟ್ಸ್ ಹಾಳಾಗ್ಬಿಟ್ಟಿತ್ತು. ಬೇಜಾರಾಯ್ತು ಯಾಕೋ. ನೀವ್ ಯಾರನ್ನ ಪಾಪ್ಯುಲರ್ ಕಂಪನಿದು ಕೀಮಿಯಾ ಡೇಟ್ಸ್ ಅಂತ ಬರುತ್ತೆ, ಟ್ರೈ ಮಾಡಿಲ್ಲ ಅಂದ್ರೆ ಅದನ್ನೊಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅದು. ನಾನು ತುಂಬಾ ಸಲ ತಿಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ಇವತ್ತು ಮನೇಲಿ ಪೂಜೆ ಎಲ್ಲ ನನ್ನ ಮಗಳೇ ಮಾಡಿದ್ದು. ಹಾಸಿನಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾಳೆ. ಫಸ್ಟ್ ನಾನು ನನ್ನ ಮಗಳ ರಂಗೋಲಿ ಹಾಕಿದ ವಿಡಿಯೋ ಕೂಡ ತುಂಬಾ ವರ್ಷಗಳ ಹಿಂದೆ ಶೇರ್ ಮಾಡಿದ್ದೆ. ಫೋರ್ತ್ ಸ್ಟ್ಯಾಂಡರ್ಡ್ ಇದ್ಲು ಅನ್ಸುತ್ತೆ, ಅವಾಗ ಹಾಕಿದ್ದು. ಈಗಾಗ್ಲೇ ಹೈಸ್ಕೂಲ್ ಬಂದ್ಲು ನನ್ನ ಮಗಳು. 4th ಏನೋ ರಂಗೋಲಿ ಕಲ್ತಿದ್ದು ಅನ್ಸುತ್ತೆ. ಅವಾಗ ಪುಟ್ಟದಾಗಿ ಏನೋ ಒಂಥರ ಡಿಸೈನ್ ಎಲ್ಲ ಹಾಕಿದ್ಲು ಸ್ಟಾರ್ಟಿಂಗು. ಅದು ಶೇರ್ ಮಾಡಿದೆ. ಅದಾದ್ಮೇಲೆ ಇವಾಗ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಅನ್ಬಿಟ್ಟು. ಮಕ್ಳು ಮನೇಲಿ ಇದ್ರೆ ಏನಾರು ಒಂದ್ ತರಲೆ ಮಾಡ್ತಾನೆ ಇರ್ತಾರೆ. ರೂಮ್ ಎಲ್ಲ ಫುಲ್ ಕ್ಲೋಸ್ ಮಾಡ್ಕೊಂಡು ನೀನ್ ಬರಬಾರ್ದು ಅಂತಿದ್ರು. ಯಾಕೆ ಅಂದ್ರೆ ನೋಡಿ ಈ ತರ ಒಂದು ಟೆಂಟ್ ಏನೋ ಕಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಮೇಲೆಲ್ಲ ಬೆಡ್ಶೀಟ್ ಹಾಕಿ ಕವರ್ ಮಾಡ್ಬಿಟ್ಟು ಅವ್ರದ್ದು ಕಿಚನ್ ಸೆಟ್ ಎಲ್ಲ ಹಾಕಿ ಬ್ಲಾಂಕೆಟ್ ಎಲ್ಲ ಕೆಳಗಡೆ ಹಾಕೊಂಡು ಈ ತರ ಒಂದು ಹೋಮ್ ಸೆಟಪ್ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಎಲ್ಲಾರನು ಕರೆದು ಒಬ್ಬೊಬ್ಬರನ್ನ ಹಾಗೆ ಕಣ್ಮುಚ್ಕೊಂಡ್ ಬನ್ನಿ ಅನ್ಬಿಟ್ಟು ಎಲ್ಲಾರನು ಕರೆದು ವೆಲ್ಕಮ್ ಮಾಡ್ತಿದ್ರು. ಅವ್ರದ್ದೊಂದು ರೆಸ್ಟೋರೆಂಟೋ ರೆಸಾರ್ಟೋ ಏನೋ ಒಂದ್ ಮಾಡ್ಕೊಂಡಿದ್ರು. ಅದ್ರಲ್ಲೆಲ್ಲ ಫುಡ್ ಎಲ್ಲ ಸಿಗುತ್ತೆ ಅನ್ಬಿಟ್ಟು ಸರಿ ಬಾ ಮಮ್ಮಿ ಇಲ್ಲಿ ಕುತ್ಕೋ, ಸ್ವಲ್ಪ ಹೊತ್ತು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ಎಷ್ಟ್ ಚೆನ್ನಾಗಿ ಮಾಡಿದೀವಿ ಅಂತ ಕರಿತಾನೆ ಇದ್ರು. ಸರಿ ಆಯ್ತು ಏನ್ ಮಾಡೋಣ ಅಂತ ಅನ್ಕೊಂಡು ನಾನೆಲ್ಲ ಒಂದ್ಸಲ ಚೆನ್ನಾಗಿ ಮಾಡಿದ್ರಲ್ಲ ಅಂತ ಫೋಟೋ ಎಲ್ಲ ವಿಡಿಯೋ ಮಾಡ್ಕೊಂತಿದ್ದೆ. ಬಟ್ ಈ ಸೋಫಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ 4-5 ಪಿಲ್ಲೋ ಜೋಡಿಸ್ಬಿಟ್ಟು ಸೋಫಾ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೋಫಾಗ ಆ ಕಡೆ ಈ ಕಡೆ ಹೊರ್ಕೊಳ್ಳೋದಕ್ಕೆ ಹಿಂದೆಗಡೆ ಸೈಡ್ಗೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ರು. ಸೋಫಾ ಇಷ್ಟ ಆಯ್ತು ನನಗೆ. ಬರೀ ಪಿಲ್ಲೋಲೆ ಸೋಫಾ ಮಾಡ್ಬಿಟ್ಟಿದ್ದಾರೆ. ಸರಿ ಆಯ್ತು ಇಲ್ಲಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನೇಲ್ ಪಾಲಿಶ್ ತಗೊಂಡ್ಬರ್ತೀನಿ, ಕುತ್ಕೊಂಡೆಲ್ಲ ನೇಲ್ ಪಾಲಿಶ್ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ನೇಲ್ ಪಾಲಿಶ್ ತಗೊಂಡ್ಬಂದೆ. ಅಷ್ಟರಲ್ಲಿ ಒಂದ್ 10 ನಿಮಿಷ ಕುತ್ಕೊಳ್ತಿದ್ದಂಗೆನೆ ಫುಲ್ ಸೆಕೆ ಆಗೋಯ್ತು. ಯಾಕಂದ್ರೆ ಫ್ಯಾನ್ ಎಲ್ಲ ಬೆಡ್ಶೀಟ್ ಹಾಕಿ ಕವರ್ ಮಾಡ್ಬಿಟ್ಟಿದ್ದಾರೆ, ಗಾಳಿನೇ ಬರ್ತಿರ್ಲಿಲ್ಲ. ಸರಿ ಅನ್ಬಿಟ್ಟು ಇವ್ರು ಬೇರೆ ನೇಲ್ ಪಾಲಿಶ್ ಎಲ್ಲ ಸೆಲೆಕ್ಟ್ ಮಾಡಿ ಕಲರ್ ಅದಾಕ್ತೀನಿ ಇದಾಕ್ತೀನಿ ಮಮ್ಮಿ ಅನ್ನೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಮಾಡ್ಬಿಟ್ರು. ಆಮೇಲೆ ಅವರು ಹಾಕ್ಲಿಲ್ಲ, ನನ್ಗೂ ಹಾಕೊಳಕ್ ಬಿಟ್ಟಿಲ್ಲ. ಫೈನಲ್ ಆಗಿ ನೇಲ್ ಪಾಲಿಶ್ ಹಾಕೊಂಡೇ ಇಲ್ಲ. ಈ ಕೈಗೆ ನಾನು ನೀನು ಅಂತ ಇಬ್ರು ಜಗಳ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರು ಸೆಲೆಕ್ಟ್ ಮಾಡ್ಕೊಂಡು. ನಾನು ಸರಿ ಹಿಂಗೆ ಇದ್ರೆ ಆಗಲ್ಲ, ನನ್ ಬಟ್ಟೆ ಮಡ್ಚೋದೆಲ್ಲ ಕೆಲಸ ಇದೆ ನಡೀರಿ ಅನ್ಬಿಟ್ಟು ನನ್ನ ಬಿಟ್ಬಿಡ್ರಮ್ಮ ಅನ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ಆಮೇಲೆ ಕೋಪ ಮಾಡ್ಕೊಂಡ್ರು ಇಬ್ರುನು. ಸರಿ ನಾನು ಆಮೇಲೆ ಸಾಯಂಕಾಲ ಹಾಕಿಸ್ಕೊಳ್ತೀನಿ ಫ್ರೀ ಆಗಿ ಅನ್ಬಿಟ್ಟು ಬಂದ್ ಬಟ್ಟೆ ಮಡ್ಚ್ಕೊಂಡೆ.
ಇವತ್ತಿನ ವಿಡಿಯೋ ಕೊನೆಗೆ ಬಂದ್ಬಿಟ್ಟಿದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆಲ್ಲ ಅಂತ ಅನ್ಕೊಂಡಿದೀನಿ. ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.